ಸಾಮಾನ್ಯ ದಾಸನಾಗಿ ಬಂದ ಈ ವ್ಯಕ್ತಿ ತನ್ನ ಬುದ್ಧಿವಂತಿಕೆ ಮತ್ತು ರಾಜಕೀಯ ಚಾತುರ್ಯದಿಂದ ನಿಧಾನವಾಗಿ ಅರಮನೆಯೊಳಗೆ ಪ್ರಭಾವವನ್ನ ಹೆಚ್ಚಿಸಿಕೊಂಡನು. ಮಹಮೂದ್ ಗವಾನ್ ಅವರ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯ ತನ್ನ ಶಕ್ತಿಯ ಶಿಖರದಲ್ಲಿತ್ತು. ಆದರೆ ಅರಮನೆಯ ಒಳ ರಾಜಕೀಯ ಕುತಂತ್ರಗಳು ಮತ್ತು ಅಸೂಯೆಗಳ ಪರಿಣಾಮವಾಗಿ ಗವಾನ್ ಅವರ ವಿರುದ್ಧ ಸುಳ್ಳು ಆರೋಪಗಳು ಮಾಡಲ್ಪಟ್ಟವು. 1481ರಲ್ಲಿ ಅವರನ್ನ ಕೊಲ್ಲಿಸಲಾಯಿತು. ಈ ಘಟನೆಯಲ್ಲಿ ಕಾಸಿಂ ಬರೀದ್ ನೇರವಾಗಿ ಭಾಗಿಯಾಗಿದ್ದನೆಂಬ ಸ್ಪಷ್ಟ ಸಾಕ್ಷ್ಯ ಇತಿಹಾಸದಲ್ಲಿ ಲಭ್ಯವಿಲ್ಲ. ಕರ್ನಾಟಕದ ಕಿರೀಟ ಎಂದೇ ಕರೆಸಿಕೊಳ್ಳುವ ಬೀದರ್ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಶ್ರೀಮಂತವಾದ ನಾಡು. ಬಹಮನಿ ಸುಲ್ತಾನ್ ಅಹಮದ್ ಶಾ ವಲಿ ಕಾಲದಲ್ಲಿ ರಾಜಧಾನಿಯಾದ ಈ ನಗರದಲ್ಲಿ ಕೋಟೆ, ಅರಮನೆ, ಮಸೀದಿಗಳು, ಸ್ಮಾರಕಗಳು ಸೇರಿದಂತೆ ಅನೇಕ ವಾಸ್ತುಶಿಲ್ಪದ ಅದ್ಭುತಗಳು ನಿರ್ಮಾಣವಾದವು. ನಂತರ ಬಹಮನಿ ಸಾಮ್ರಾಜ್ಯ ಕುಸಿದಾಗ ಬರೀದ್ ಶಾಹಿ ವಂಶ ಬೀದರನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸಿತು. ಈ ವಂಶದ ಕೊಡುಗೆ ಬೀದರ್ ಬೆಳವಣಿಗೆಯಲ್ಲಿ ಮಹತ್ವದ್ದಾಗಿದೆ. ಬೀದರ್ ನಗರದಲ್ಲಿ ಶಾಂತವಾಗಿ ನೆಲೆಸಿರುವ ಬರೀದ್ ಶಾಹಿ ಪಾರ್ಕ್ ಈ ಸುಲ್ತಾನರ ಕಥೆಯನ್ನ ಮೌನವಾಗಿ ಹೇಳುವ ಸ್ಥಳ. ಮೊದಲ ನೋಟಕ್ಕೆ ಇದು ಸಾಮಾನ್ಯ ಉದ್ಯಾನವನದಂತೆ ಕಾಣಬಹುದು. ಆದರೆ ಒಳಗೆ ಕಾಲಿಟ್ಟಾಗಲೇ ಇಲ್ಲಿ ಇರುವ ಪ್ರತಿಯೊಂದು ಸಮಾಧಿಯು ಒಂದು ಸಂಪೂರ್ಣ ರಾಜವಂಶದ ಏಳಿಗೆ, ವೈಭವ, ರಾಜಕೀಯ ಕುತಂತ್ರ ಮತ್ತು ಕೊನೆಯ ಕುಸಿತದ ಕಥೆಯನ್ನ ಹೊತ್ತಿರುವುದನ್ನ ಅರಿಯಬಹುದು. ಬಹಮನಿ ಸಾಮ್ರಾಜ್ಯದ ಅಂತಿಮ ದಿನಗಳಲ್ಲಿ ಅದು ದುರ್ಬಲವಾಗುತ್ತಿದ್ದಾಗ ಅದರ ಒಳಗಿನಿಂದಲೇ ಬರೀದ್ ಶಾಹಿ ಶಕ್ತಿ ಹೊರಬಂದಿತು. ಕಾಗದದ ಮೇಲೆ ಬಹಮನಿ ಆಡಳಿತ ಮುಂದುವರಿದರೂ ನಿಜವಾದ ಅಧಿಕಾರವನ್ನ ಹಿಡಿದವರು ಬರೀದ್ ಶಾಹಿಗಳೇ. ಈ ವಂಶವು ಸುಮಾರು 15ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಬೀದರನ್ನ ಆಳಿತು. ಆರಂಭದ ಆಡಳಿತಗಾರರು ಸುಲ್ತಾನ್ ಪಟ್ಟವನ್ನ ಸ್ವೀಕರಿಸದಿದ್ದರೂ ಅವರು ಬಹಮನಿ ಆಡಳಿತವನ್ನ ಸಂಪೂರ್ಣವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ಈ ಉದ್ಯಾನದಲ್ಲಿ ಬರೀದ್ ಶಾಹಿ ಸುಲ್ತಾನರು ಮತ್ತು ಅವರ ಕುಟುಂಬದ ಸದಸ್ಯರ ಸಮಾಧಿಗಳು ಕಂಡುಬರುತ್ತವೆ. ಪ್ರಮುಖವಾಗಿ ಕಾಸಿಂ ಬರೀದ್ ಶಾ, ಅಮೀರ್ ಬರೀದ್, 2ನೇ ಕಾಸಿಂ ಬರೀದ್ ಶಾ ಮತ್ತು ರಾಜ ಕುಟುಂಬದ ಇತರ ಸದಸ್ಯರ ಸಮಾಧಿಗಳು ಇಲ್ಲಿವೆ. ಆದರೆ ಅನೇಕ ಸಮಾಧಿಗಳಿಗೆ ಹೆಸರುಗಳ ದಾಖಲೆ ಇಲ್ಲ. ಹೀಗಾಗಿ ಅವು ಮೌನವಾಗಿ ಅನಾಮಿಕವಾಗಿಯೇ ಉಳಿದಿವೆ. ಒಂದು ಕಾಲದಲ್ಲಿ ಈ ಸ್ಥಳ ಕೇವಲ ಸಮಾಧಿಗಳ ಜಾಗವಾಗಿರಲಿಲ್ಲ. ಸುಂದರ ತೋಟಗಳು, ಹಾದು ಹೋಗುವ ದಾರಿಗಳು, ಹಸಿರು ಮರಗಳು ಇವುಗಳೊಂದಿಗೆ ಇದು ಒಂದು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ವಲಯವಾಗಿತ್ತು. ಇಂದಿಗೂ ಆ ಹಳೆಯ ತೋಟದ ವಿನ್ಯಾಸದ ಕೆಲವು ಗುರುತುಗಳು ಕಾಣುತ್ತವೆ. ಪ್ರಕೃತಿ ಮತ್ತು ವಾಸ್ತುಶಿಲ್ಪ ಒಂದಾಗಿ ಬೆರೆತಿರುವ ಈ ಸ್ಥಳ ರಾಜವಂಶದವರ ಸಮಾಧಿಗಳ ನಗರ ಎಂಬ ಭಾವನೆಯನ್ನ ಮೂಡಿಸುತ್ತದೆ. ಬರೀದ್ ಶಾಹಿ ವಂಶದ ಕತೆ ಕಾಸಿಂ ಬರೀದ್ ಎಂಬ ವ್ಯಕ್ತಿಯಿಂದ ಆರಂಭವಾಗುತ್ತದೆ. ಮೂಲತಃ ಅವನು ಪರ್ಷಿಯಾ ಭಾಗದಿಂದ ಬಂದಿದ್ದವನಾಗಿದ್ದು ಯುದ್ಧ ಮತ್ತು ರಾಜಕೀಯ ಅಶಾಂತಿಯ ನಡುವೆ ದಕ್ಷಿಣ ಭಾರತಕ್ಕೆ ಬಂದು ಬಹಮನಿ ಅರಮನೆಗೆ ದಾಸನಾಗಿ ಸೇರಿದ ಎಂಬುದು ಇತಿಹಾಸಕಾರರ ಅಭಿಪ್ರಾಯ. ಸಾಮಾನ್ಯ ದಾಸನಾಗಿ ಬಂದ ಈ ವ್ಯಕ್ತಿ ತನ್ನ ಬುದ್ಧಿವಂತಿಕೆ ಮತ್ತು ರಾಜಕೀಯ ಚಾತುರ್ಯದಿಂದ ನಿಧಾನವಾಗಿ ಅರಮನೆಯೊಳಗೆ ಪ್ರಭಾವವನ್ನ ಹೆಚ್ಚಿಸಿಕೊಂಡನು. ಮಹಮೂದ್ ಗವಾನ್ ಅವರ ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯ ತನ್ನ ಶಕ್ತಿಯ ಶಿಖರದಲ್ಲಿತ್ತು. ಆದರೆ ಅರಮನೆಯ ಒಳ ರಾಜಕೀಯ ಕುತಂತ್ರಗಳು ಮತ್ತು ಅಸೂಯೆಗಳ ಪರಿಣಾಮವಾಗಿ ಗವಾನ್ ಅವರ ವಿರುದ್ಧ ಸುಳ್ಳು ಆರೋಪಗಳು ಮಾಡಲ್ಪಟ್ಟವು. 1481ರಲ್ಲಿ ಅವರನ್ನ ಕೊಲ್ಲಿಸಲಾಯಿತು. ಈ ಘಟನೆಯಲ್ಲಿ ಕಾಸಿಂ ಬರೀದ್ ನೇರವಾಗಿ ಭಾಗಿಯಾಗಿದ್ದನೆಂಬ ಸ್ಪಷ್ಟ ಸಾಕ್ಷ್ಯ ಇತಿಹಾಸದಲ್ಲಿ ಲಭ್ಯವಿಲ್ಲ. ಆದರೆ ಈ ಘಟನೆಯ ನಂತರ
ನಂತರ ಉಂಟಾದ ಅಸ್ಥಿರತೆಯನ್ನು ಅವನು ತನ್ನ ಪರವಾಗಿ ಬಳಸಿಕೊಂಡಿದ್ದನು ಎಂಬುದು ಸ್ಪಷ್ಟ. ಗವಾನ್ ಅವರ ಸಾವಿನ ನಂತರ ಬಹಮನಿ ಸಾಮ್ರಾಜ್ಯದಲ್ಲಿ ಉಂಟಾದ ಗೊಂದಲದ ಸಮಯದಲ್ಲಿ ಕಾಸಿಂ ಬರೀದ್ ತನ್ನ ಶಕ್ತಿಯನ್ನ ಮತ್ತಷ್ಟು ಬಲಪಡಿಸಿಕೊಂಡನು. ಹೊರಗೆ ನೋಡಿದರೆ ಸುಲ್ತಾನರು ಆಡಳಿತ ನಡೆಸುತ್ತಿರುವಂತೆ ಕಾಣುತ್ತಿದ್ದರೂ ಒಳಗೆ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಿದ್ದುದು ಅವನೇ. ಅವನು ಸುಲ್ತಾನ್ ಪಟ್ಟವನ್ನ ಸ್ವೀಕರಿಸಿರಲಿಲ್ಲ, ಆದರೆ ಬಹಮನಿ ಆಡಳಿತ ಯಂತ್ರವನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡನು. ಈ ರೀತಿ ಯಾರಿಗೂ ಹೆಚ್ಚು ಗೊತ್ತಾಗದಂತೆ ಆರಂಭವಾದ ಅವನ ಪ್ರಭಾವ ನಿಧಾನವಾಗಿ ಒಂದು ಹೊಸ ರಾಜವಂಶದ ಹುಟ್ಟಿಗೆ ಕಾರಣವಾಯಿತು. ಕಾಸಿಂ ಬರೀದ್ ನಂತರ ಅಧಿಕಾರಕ್ಕೆ ಬಂದ ಅವನ ಮಗ ಅಮೀರ್ ಬರೀದ್ ಕೂಡ ಇದೇ ಮಾರ್ಗವನ್ನ ಅನುಸರಿಸಿದನು. ಬಹಮನಿ ಸುಲ್ತಾನರು ಇನ್ನೂ ಸಿಂಹಾಸನದಲ್ಲಿದ್ದರೂ ಅವರು ಕೇವಲ ನೆಪ ಮಾತ್ರಕ್ಕೆ ರಾಜರಾಗಿದ್ದರು. ನಿಜವಾದ ಆಡಳಿತವನ್ನ ಅಮೀರ್ ಬರೀದ್ ನಿಯಂತ್ರಿಸುತ್ತಿದ್ದ. ರಾಜ್ಯದ ಎಲ್ಲ ಪ್ರಮುಖ ನಿರ್ಧಾರಗಳು ಅವನ ಕೈಯಲ್ಲೇ ಇರುತ್ತಿದ್ದವು. ಈ ಕಾಲದಲ್ಲೇ ಬಹಮನಿ ಸಾಮ್ರಾಜ್ಯ ಸಂಪೂರ್ಣವಾಗಿ ತುಂಡಾಗಿ ಬಿಜಾಪುರ, ಗೋಲ್ಕಂಡ, ಅಹಮದ್ ನಗರ, ಬೇರಾರ್ ಮತ್ತು ಬೀದರ್ ಎಂಬ ಪ್ರತ್ಯೇಕ ಸುಲ್ತಾನತೆಗಳಾಗಿ ವಿಭಜನೆಯಾಯಿತು. ಒಂದು ರೀತಿಯಲ್ಲಿ ನೋಡಿದರೆ ಬಹಮನಿ ಸಾಮ್ರಾಜ್ಯದ ಅಂತಿಮ ಹಂತವನ್ನ ನಿಯಂತ್ರಿಸಿದ್ದವರಲ್ಲಿ ಅಮೀರ್ ಬರೀದ್ ಪ್ರಮುಖ ವ್ಯಕ್ತಿಯಾಗಿದ್ದನು. ನಂತರ ಅಲಿ ಬರೀದ್ ಶಾ ಕಾಲದಲ್ಲಿ ಬರೀದ್ ಶಾಹಿ ವಂಶ ತನ್ನ ನಿಜವಾದ ರೂಪವನ್ನ ಪಡೆಯಿತು. ಹಿಂದಿನ ಬರೀದ್ ಆಡಳಿತಗಾರರು ಪರದೆಯ ಹಿಂದೆ ಅಧಿಕಾರ ನಡೆಸುತ್ತಿದ್ದರೆ ಅಲಿ ಬರೀದ್ ಶಾ ಮೊದಲ ಬಾರಿಗೆ ಸುಲ್ತಾನ್ ಎಂಬ ಬಿರುದನ್ನ ಅಧಿಕೃತವಾಗಿ ಸ್ವೀಕರಿಸಿದನು. ಇದರೊಂದಿಗೆ ಬರೀದ್ ಶಾಹಿ ರಾಜ್ಯವು ಬಹಮನಿ ಸಾಮ್ರಾಜ್ಯದ ಅವಶೇಷಗಳಿಂದ ಸಂಪೂರ್ಣವಾಗಿ ಸ್ವತಂತ್ರವಾದ ರಾಜ್ಯವಾಗಿ ರೂಪುಗೊಂಡಿತು. ಈತನ ಕಾಲದಲ್ಲೇ ಬಹಮನಿ ವಂಶದ ಕೊನೆಯ ಅವಶೇಷಗಳು ಮಾಯವಾದವು. ರಾಜಕೀಯವಾಗಿ ಆತ ಚತುರನಾಗಿದ್ದು ಕಲೆ, ಸಾಹಿತ್ಯ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಿದನು. ಬೀದರ್ ಈ ಸಮಯದಲ್ಲಿ ಕೇವಲ ರಾಜಧಾನಿ ಮಾತ್ರವಲ್ಲ, ದಕ್ಕನ್ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಿಯೂ ಬೆಳೆಯಿತು. ಅಲಿ ಬರೀದ್ ಶಾ ಕಾಲದ ಮತ್ತೊಂದು ಪ್ರಮುಖ ಘಟನೆ ಎಂದರೆ ತಾಳಿಕೋಟೆ ಯುದ್ಧ. ವಿಜಯನಗರ ಸಾಮ್ರಾಜ್ಯದ ವಿರುದ್ಧ ದಕ್ಕನ್ ಸುಲ್ತಾನತೆಗಳು ಒಗ್ಗೂಡಿದಾಗ ಬರೀದ್ ಶಾಹಿಯು ಆ ಮೈತ್ರಿಯಲ್ಲಿ ಭಾಗವಹಿಸಿತು. ಈ ಯುದ್ಧದ ಫಲಿತಾಂಶವಾಗಿ ವಿಜಯನಗರ ಸಾಮ್ರಾಜ್ಯ ಕುಸಿದಿದ್ದು ದಕ್ಕನ್ ಪ್ರದೇಶದ ರಾಜಕೀಯ ಸಮತೋಲನವೇ ಬದಲಾಯಿತು. ಇದರಿಂದ ಅಲಿ ಬರೀದ್ ಶಾ ಪ್ರಭಾವವೂ ಹೆಚ್ಚಾಯಿತು. ಆದರೆ ಅವನ ನಂತರ ಬಂದ ಆಡಳಿತಗಾರರು ಅಷ್ಟೊಂದು ಶಕ್ತಿಶಾಲಿಗಳಾಗಿರಲಿಲ್ಲ. ಇಬ್ರಾಹಿಂ ಬರೀದ್ ಶಾ ಸೇರಿದಂತೆ ನಂತರದ ಸುಲ್ತಾನರು ರಾಜಕೀಯ ಸಂಘರ್ಷಗಳು, ಹೊರಗಿನ ದಾಳಿಗಳು ಮತ್ತು ಸಣ್ಣ ರಾಜ್ಯದ ಮಿತಿಗಳ ನಡುವಲ್ಲಿ ಹೋರಾಡಬೇಕಾಯಿತು. ಬಿಜಾಪುರದ ಆದಿಲ್ ಶಾಹಿಗಳು, ಗೋಲ್ಕಂಡಾದ ಕುತುಬ್ ಶಾಹಿಗಳು ಮತ್ತು ಅಹಮದ್ ನಗರದ ನಿಜಾಂ ಶಾಹಿಗಳಂತಹ ದೊಡ್ಡ ಶಕ್ತಿಗಳ ನಡುವೆ ಸಿಕ್ಕಿಕೊಂಡ ಬರೀದ್ ಶಾಹಿ ರಾಜ್ಯ ನಿಧಾನವಾಗಿ ದುರ್ಬಲವಾಗುತ್ತಾ ಹೋಯಿತು. ರಾಜಕೀಯ ಸ್ಥಿರತೆ ಕೊರತೆ, ಆಂತರಿಕ ಕಲಹಗಳು ಮತ್ತು ಬಲವಾದ ಮೈತ್ರಿಗಳ ಕೊರತೆಯೂ ಕೂಡ ಈ ದುರ್ಬಲತೆಗೆ ಕಾರಣವಾಯಿತು. ಕೊನೆಗೆ 1619ರಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ನೇತೃತ್ವದ ಬಿಜಾಪುರ ಆದಿಲ್ ಶಾಹಿಗಳು ಬೀದರನ್ನ ವಶಪಡಿಸಿಕೊಂಡಾಗ ಬರೀದ್ ಶಾಹಿ ಆಡಳಿತ ಅಂತ್ಯವಾಯಿತು. ಒಂದು ಕಾಲದಲ್ಲಿ ಬಹಮನಿ ಸಾಮ್ರಾಜ್ಯದ ಹೃದಯವಾಗಿದ್ದ ಬೀದರ್ ನಂತರ ಬರೀದ್ ಶಾಹಿಗಳ ರಾಜಧಾನಿಯಾಗಿ ಬೆಳೆಯಿತು. ಆದರೆ ರಾಜಕೀಯ ಬದಲಾವಣೆಗಳ ಹೊಡೆತದಲ್ಲಿ ಈ ವಂಶವು ಇತಿಹಾಸದ ಪುಟಗಳಲ್ಲಿ ಸೇರಿತು. ಈ ಪಾರ್ಕ್ನಲ್ಲಿರುವ ಸಮಾಧಿಗಳನ್ನ ಗಮನಿಸಿದರೆ ಅವುಗಳಲ್ಲಿ ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಸ್ಪಷ್ಟ ಗುರುತುಗಳು ಕಾಣುತ್ತವೆ. ಪರ್ಷಿಯನ್, ತುರ್ಕಿ ಮತ್ತು ದಕ್ಕನ್ ಶೈಲಿಯ ಸಂಯೋಜನೆ ಇಲ್ಲಿ ಸರಳವಾಗಿಯೇ ಆದರೆ ಸುಂದರವಾಗಿ ಬೆರೆತಿದೆ. ಹೆಚ್ಚಿನ ಸಮಾಧಿಗಳು ಚೌಕಾಕಾರದ ವೇದಿಕೆಯ ಮೇಲೆ ನಿರ್ಮಿಸಲ್ಪಟ್ಟಿದ್ದು ಸ್ಥಳೀಯವಾಗಿ ಲಭ್ಯವಾಗುವ ಕಪ್ಪು ಬಾಸಾಲ್ಟ್ ಕಲ್ಲನ್ನ ಬಳಸಲಾಗಿದೆ. ಈ ಕಲ್ಲಿನ ಗಟ್ಟಿತನದಿಂದಲೇ ಈ ಸಮಾಧಿಗಳು ಎಷ್ಟು ವರ್ಷಗಳ ನಂತರವೂ ನಿಂತುಕೊಂಡಿವೆ. ಆದರೆ ಇಲ್ಲಿ ಒಂದು ವಿಶೇಷದ ಸಂಗತಿ ಕಾಣಿಸುತ್ತದೆ. ಎಲ್ಲಾ ಸಮಾಧಿಗಳು ಒಂದೇ ರೀತಿ ಇಲ್ಲ. ಕೆಲವು ಬಹಳ ದೊಡ್ಡದು ಮತ್ತು ಭವ್ಯವಾಗಿದ್ದರೆ ಕೆಲವು ಮಧ್ಯಮ ಗಾತ್ರದವು, ಇನ್ನೂ ಕೆಲವು ತುಂಬಾ ಸಣ್ಣವು ಮತ್ತು ಸರಳವಾಗಿವೆ.
ಇದರಿಂದಲೇ ಆ ಕಾಲದ ಸಾಮಾಜಿಕ ಸ್ಥಾನಮಾನ ಮತ್ತು ಮಹತ್ವದ ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕೆಲವು ಸಮಾಧಿಗಳ ಮೇಲೆ ಸಣ್ಣ ಗಾತ್ರದ ಗುಂಬಜ್ಗಳು ಇದ್ದರೆ ಇನ್ನು ಕೆಲವು ಸಮಾಧಿಗಳು ತೆರೆದ ರಚನೆಯಲ್ಲಿವೆ. ಅಂದರೆ ಮೇಲ್ಛಾವಣಿ ಇಲ್ಲದೆ ಕೇವಲ ಕಮಾನುಗಳ ಮೇಲೆ ನಿಂತಿರುವ ಗೋಡೆಗಳು ಮಾತ್ರ ಕಾಣುತ್ತವೆ. ಈ ಕಮಾನುಗಳು ತೂಗುಬಾಗಿದ ಆಕಾರದಲ್ಲಿದ್ದು ಪರ್ಷಿಯನ್ ಶೈಲಿಯ ಪ್ರಭಾವವನ್ನ ತೋರಿಸುತ್ತವೆ. ಇನ್ನಷ್ಟು ಗಮನಿಸಿದರೆ ಕೆಲವು ಸಮಾಧಿಗಳ ಗೋಡೆಗಳ ಮೇಲೆ ಸುಂದರ ಜಾಮಿತಿಯ ವಿನ್ಯಾಸಗಳು ಮತ್ತು ಹೂವಿನ ಆಕೃತಿಗಳು ಕಾಣಿಸುತ್ತವೆ. ಎಲ್ಲಾ ಸಮಾಧಿಯಲ್ಲಿಯೂ ಅಲಂಕಾರ ಇಲ್ಲದಿದ್ದರೂ ಕೆಲವೊಂದರಲ್ಲಿ ಕಂಡುಬರುವ ಈ ಕೆತ್ತನೆಗಳು ಆ ಕಾಲದ ಕಲಾತ್ಮಕತೆ ಮತ್ತು ಕೈಚಳಕವನ್ನ ಸೂಚಿಸುತ್ತವೆ. ಕೆಲವು ಸ್ಮಾರಕಗಳ ಒಳಭಾಗದಲ್ಲಿಯೇ ಸಮಾಧಿಗಳನ್ನ ನಿರ್ಮಿಸಿರುವುದನ್ನು ಕೂಡ ಇಲ್ಲಿ ನೀವು ನೋಡಬಹುದು. ಇದು ಇಸ್ಲಾಮಿಕ್ ಸಮಾಧಿ ವಾಸ್ತುಶಿಲ್ಪದ ಇನ್ನೊಂದು ಲಕ್ಷಣವಾಗಿದೆ. ಇಲ್ಲಿ ಕಾಣುವ ಪ್ರಮುಖ ಸಮಾಧಿಗಳಲ್ಲಿ ಕಾಸಿಂ ಬರೀದ್ ಶಾ, ಅಮೀರ್ ಬರೀದ್ ಶಾ ಮತ್ತು ಎರಡನೇ ಕಾಸಿಂ ಬರೀದ್ ಶಾ ಅವರ ಸಮಾಧಿಗಳು ಸೇರಿವೆ ಎಂದು ಗುರುತಿಸಲಾಗಿದೆ. ಆದರೆ ಉಳಿದ ಅನೇಕ ಸಮಾಧಿಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಹೀಗಾಗಿ ಅವು ಅನಾಮಿಕವಾಗಿಯೇ ಉಳಿದಿವೆ. ಕೆಲವು ಸಮಾಧಿಗಳ ಸುತ್ತಲೂ ಕಡಿಮೆ ಎತ್ತರದ ಗೋಡೆಗಳು ಅಥವಾ ಸಣ್ಣ ಆವರಣಗಳಿವೆ. ಇದು ಆ ಸಮಾಧಿಗೆ ವಿಶೇಷ ಗುರುತು ನೀಡಲು ನಿರ್ಮಿಸಲ್ಪಟ್ಟಿದ್ದಾಗಿರಬಹುದು. ಇನ್ನೂ ಕೆಲವು ಕಡೆ ನೀರು ಹರಿಯುವ ಚಾನೆಲ್ಗಳ ಗುರುತು ಕಾಣುತ್ತದೆ. ಇದರಿಂದ ಒಂದು ಕಾಲದಲ್ಲಿ ಪರ್ಷಿಯನ್ ಚಾರ್ಬಾಗ್ ತೋಟ ವಿನ್ಯಾಸವಿದ್ದಿರಬಹುದು ಎಂಬುದು ತಿಳಿದು ಬರುತ್ತದೆ. ಬರೀದ್ ಶಾಹಿ ಪಾರ್ಕ್ನ ಪಕ್ಕದಲ್ಲೇ ರಸ್ತೆಯನ್ನ ದಾಟಿದರೆ ಅಲಿ ಬರೀದ್ ಶಾ ಮತ್ತು ಇಬ್ರಾಹಿಂ ಬರೀದ್ ಶಾ ಅವರ ಸಮಾಧಿಗಳು ಕಾಣಿಸುತ್ತವೆ. ಇವು ಪಾರ್ಕ್ನೊಳಗೆ ಸಮಾಧಿಗಳಿಗಿಂತ ಗಾತ್ರದಲ್ಲಿ ಬಹಳ ದೊಡ್ಡವು ಮತ್ತು ವಾಸ್ತುಶಿಲ್ಪದ ದೃಷ್ಟಿಯಿಂದ ಹೆಚ್ಚು ಭವ್ಯವಾಗಿವೆ. ವಿಶಾಲವಾದ ಗುಂಬಜ್ಗಳು, ಗಟ್ಟಿಯಾದ ನಿರ್ಮಾಣ ಮತ್ತು ಹೆಚ್ಚು ಅಲಂಕಾರಿಕ ಶೈಲಿಯು ಈ ಸಮಾಧಿಗಳಿಗೆ ವಿಶಿಷ್ಟ ರೂಪವನ್ನ ನೀಡುತ್ತದೆ. ಪಾರ್ಕ್ನೊಳಗೆ ಸಮಾಧಿಗಳು ಸರಳತೆ ಮತ್ತು ಪ್ರಾರಂಭಿಕ ದಕ್ಕನ್ ಶೈಲಿಯನ್ನ ತೋರಿಸಿದರೆ ಈ ಸಮಾಧಿಗಳು ಬರೀದ್ ಶಾಹಿ ವಾಸ್ತುಶಿಲ್ಪದ ಮತ್ತೊಂದು ಉನ್ನತ ಹಂತವನ್ನ ಪ್ರತಿಬಿಂಬಿಸುತ್ತವೆ. ಬರೀದ್ ಶಾಹಿ ಪಾರ್ಕ್ ಅನ್ನ ಈಗ ಮತ್ತಷ್ಟು ಅಭಿವೃದ್ಧಿಪಡಿಸಲಾಗಿದೆ. ಹಸಿರು ಮರಗಳು, ಹಾದಿಗಳು ಮತ್ತು ವಿಶ್ರಾಂತಿ ಸ್ಥಳಗಳೊಂದಿಗೆ ಇದು ಸ್ಥಳೀಯ ಜನರಿಗೆ ಒಂದು ಶಾಂತ ವಾತಾವರಣವನ್ನ ನೀಡುತ್ತದೆ. ಕುಟುಂಬಗಳು, ಪ್ರವಾಸಿಗರು ಮತ್ತು ಮಕ್ಕಳು ಇಲ್ಲಿ ಭೇಟಿ ನೀಡುತ್ತಾರೆ. ಮಕ್ಕಳಿಗಾಗಿ ಆಟದ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಹಳೆಯ ಇತಿಹಾಸವನ್ನ ಹೊತ್ತಿರುವ ಈ ಸಮಾಧಿಗಳ ನಡುವೆ ಇಂದು ನಗು, ಸಂಭ್ರಮ ಮತ್ತು ಜೀವನದ ಚಲನವಲನ ಕೂಡ ಬೆರೆತಿದೆ. ಹೀಗಾಗಿ ಬರೀದ್ ಶಾಹಿ ಪಾರ್ಕ್ ಕೇವಲ ಒಂದು ಸ್ಮಾರಕ ಸ್ಥಳವಲ್ಲ, ಇದು ಇತಿಹಾಸ ಮತ್ತು ಇಂದಿನ ಜೀವನ ಒಂದಾಗಿ ಸೇರುವ ವಿಶಿಷ್ಟ ಜಾಗವಾಗಿದೆ. ನೀವು ಕೂಡ ಬೀದರ್ಗೆ ಭೇಟಿ ನೀಡಿದ್ರೆ ಈ ಐತಿಹಾಸಿಕ ಸ್ಥಳವನ್ನ ನೋಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ನಿಮ್ಮ ಇಷ್ಟದ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.